ತುಂಬ ವಿಷಯ ಕಲ್ತ್ವಿ. ಲೈಕ್ ರೈಮ್ಸಲ್ಲಿ ನಮ್ಮದು ಆ್ಯಕ್ಷನ್ಸ್ ಹೇಗಿರಬೇಕು, ಕ್ಲಾಸಲ್ಲಿ ನಮ್ಮದು ಆ್ಯಟಿಟ್ಯೂಡ್ ಹೇಗಿರಬೇಕು, ಹೌ ಟು ಬಿಹೇವ್ ವಿತ್ ಕಿಡ್ಸ್ ಎಲ್ಲ ಸಹ ಚೆಂದಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಬಿಕಾಮ್ ಆಗಿ ಮನೆಯಲ್ಲಿ 5 ಇಯರ್ ಮನೆಯಲ್ಲೇ ಇದ್ದೆ. ನನಗೆ ಈ ಜ್ಞಾನದೀಪ ಅನ್ನೋದು ನನ್ನ ಲೈಫಲ್ಲಿ ದಾರಿ ದೀಪವಾಗಿದೆ. ಅಯ್ಯಯ್ಯೋ ಅಪ್ಪಪ್ಪೋ ನನ್ನ ಕಾಲಿಗೆ ಚೇಲೋ ಖಚಿತಪ್ಪೋ. ಶಾಲೆಗೆ ಹೋದಾಗ ನಾವು ಯಾವ ರೀತಿ ಮಕ್ಕಳೊಡನೆ ಮಕ್ಕಳಾಗಿರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಚೆನ್ನಾಗಿ ಆ್ಯಕ್ಷನ್ ಸಾಂಗ್ ಮುಖಾಂತರ ಮಕ್ಕಳನ್ನು ಇದು ಮಾಡಬೇಕು. ಆಮೇಲೆ ನಲಿಕಲಿ ಸಿಸ್ಟಮ್ಗೆಲ್ಲ ತುಂಬ ಯೂಸ್ ಆಗ್ತದೆ. ಸೊ ನಾನು ಹೋದ್ದು ಸ್ಟಾಫ್ ವರ್ಕಿಗೆ ಅಂತೇಳಿ, ಬಟ್ ನನ್ನ ಲೈಫ್ ಚೇಂಜ್ ಆದ್ದು ಜ್ಞಾನದೀಪ ಶಿಕ್ಷಣ ಸಂಸ್ಥೆಯಿಂದ. ಹಾಯ್ ಚಿಲ್ಡ್ರನ್, ಹಲೋ ಚಿಲ್ಡ್ರನ್. ಈಗ ನಾವು ಕಲಿಯೋದ್ರಲ್ಲಿ ಆಗಿರ್ಬೋದು, ಮಕ್ಕಳಿಗೆ ನೀಡುವಂಥ ಕೆಲವೊಂದು ಚಟುವಟಿಕೆಗಳು, ಕ್ರಾಫ್ಟ್, ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಮಗೂ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಹೇಳಿಕೊಡುವ ರೀತಿ ಬೇರೆ ಸಂಸ್ಥೆಯಲ್ಲಿ ಎಲ್ಲೂ ನಾನು ಕಂಡು ಬಂದಿಲ್ಲ. ಎಲ್ಲನೂ ಸ್ಪೋಕನ್ ಇಂಗ್ಲೀಷ್ ಆಗಲಿ, ಯಾವ ಸಬ್ಜೆಕ್ಟ್ ಆಗಲಿ, ಟೀಚರ್ಸ್ನವರಾಗಲಿ, ಯಾರೇ ಆಗಲಿ ತುಂಬಾ ಅಂದರೆ ನಾವು ಮುಂದೆ ಬರಬೇಕು ಅಂತ ಹೇಳಿ ತುಂಬಾ ಹುರಿ ತುಂಬಿಸ್ತಾರೆ. ತರಬೇತಿ ಪಡೆದಂಥ ಎಲ್ಲ ಬ್ಯಾಚಲ್ಲಿ ಕೂಡ ಈಗ ನಮಗೆ 100% ರಿಸಲ್ಟ್ ಬಂದಿದೆ. ಅದೇ ರೀತಿ ಕಳೆದ ವರ್ಷ ನಮಗೆ 100% ಜಾಬ್ ಕೂಡ ಆಗಿದೆ ಎಲ್ಲರಿಗೂ ಕೂಡ. ವೀಕ್ಷಕರೇ ನಮಸ್ತೆ. ಬೆಳ್ಳಾರಿಯಲ್ಲಿದ್ದೇವೆ. ಇಲ್ಲಿ 19 ವರ್ಷಗಳ ಹಿಂದೆ ಆರಂಭಗೊಂಡಿರುವಂತಹ ಜ್ಞಾನದೀಪ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಅನೇಕ ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಪಟ್ಟ ಹಾಗೆ ಈ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವಂಥ ಒಂದು ಸಂಸ್ಥೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಕೋರ್ಸ್ಗಳ ಮೂಲಕ, ತರಬೇತಿಗಳ ಮೂಲಕ ಈ ಸಮಾಜಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದೆ. ಕಳೆದ 9 ವರ್ಷಗಳಿಂದ ಇಲ್ಲಿ ಮಾಂಟೆಸರಿ ಶಿಕ್ಷಣ ನಡೀತಾ ಇದೆ. 100ಕ್ಕೂ ಹೆಚ್ಚು ಮಂದಿ ಇಲ್ಲಿ ಕಲಿತು ಪ್ರಶಿಕ್ಷಣಾರ್ಥಿಗಳಾಗಿ, ಆ ಬಳಿಕ ಶಿಕ್ಷಕಿಯರಾಗಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ವೃತ್ತಿ ಬದುಕನ್ನು ಕೂಡ ಕಂಡುಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಸುಳ್ಯ ತಾಲೂಕಿನಲ್ಲಿರುವ ಏಕೈಕವಾಗಿರುವಂಥ ಈ ಒಂದು ತರಬೇತಿ ಸಂಸ್ಥೆ ಭವಿಷ್ಯದ ಕನಸುಗಳೊಂದಿಗೆ ಮುನ್ನಡೆಯುತ್ತಾ ಇದೆ. ಇಲ್ಲಿಯ ಈ ಒಂದು ವಿಶೇಷ ತರಬೇತಿ ಏನಿದೆ ಅದು ಯಾವ ರೀತಿ ನಡೀತದೆ, ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಅದೇ ರೀತಿಯಲ್ಲಿ ಇಲ್ಲಿನ ಮುಖ್ಯಸ್ಥರು ಏನು ಹೇಳ್ತಾರೆ, ಶಿಕ್ಷಕರು ಏನು ಹೇಳ್ತಾರೆ, ಎಲ್ಲವನ್ನ ಕೇಳೋಣ ಬನ್ನಿ. ಮಾಂಟೆಸರಿ ಶಿಕ್ಷಣವನ್ನು ಪೂರೈಸಿ ನಿರ್ಗಮನಗೊಳ್ತಾ ಇರುವಂಥ ಇಲ್ಲಿಯ ಭವಿಷ್ಯದ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಕಳೆದ ಬ್ಯಾಚ್ನವರು. ಹೆಸರು? ರಂಜಿನಿ, ಅಕ್ಷತಾ, ಅಂಜಲಿ, ಸುಮಿತ್ರಾ, ಗಾಯತ್ರಿ, ಮಮತಾ, ಸುನೀತಾ, ಜನಿತಾ, ಶ್ವೇತಾ, ಮಮತಾ, ಕಾವ್ಯ, ವೇದಾಕ್ಷಿ, ಅಸ್ಮಾ. ಇವರೆಲ್ಲ ಕಳೆದ ವರ್ಷ ಇಲ್ಲಿ ಶಿಕ್ಷಣವನ್ನು ಪಡೆದು ಈಗ ಇಲ್ಲಿಂದ ನಿರ್ಗಮನಗೊಳ್ತಾ ಇರುವವರು. ಬಹುಶಃ ಎಲ್ಲರಿಗೂ ಕೂಡ ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಕೂಡ ಆಗಿರುವಂಥದ್ದು. ಅವರಿನ್ನೂ ಟೀಚರ್ಗಳಾಗಿ ಅಥವಾ ಮ್ಯಾಮ್ಗಳಾಗಿ ಅವರು ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಹೇಗೆ ನಿಮ್ಮ ಈ ಒಂದು ಮಾಂಟೆಸರಿ ಶಿಕ್ಷಣದ ಅನುಭವ ಏನು ಮೇಡಮ್? ನಾವು ತುಂಬ ವಿಷಯ ಕಲ್ತ್ವಿ ಸರ್. ಲೈಕ್ ಫಸ್ಟ್ ಜಾಯ್ನ್ ಆಗುವಾಗ ನಮಗೆ ಈ ಥರ ಹೇಗಿರಬೇಕು ಅದೇನು ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಟೀಚರ್ಸ್ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ತುಂಬ ವಿಷಯ ಕಲ್ತ್ವಿ. ಲೈಕ್ ರೈಮ್ಸಲ್ಲಿ ನಮ್ಮದು ಆ್ಯಕ್ಷನ್ಸ್ ಹೇಗಿರಬೇಕು, ಕ್ಲಾಸಲ್ಲಿ ನಮ್ಮದು ಆ್ಯಟಿಟ್ಯೂಡ್ ಹೇಗಿರಬೇಕು, ಹೌ ಟು ಬಿಹೇವ್ ವಿತ್ ಕಿಡ್ಸ್ ಎಲ್ಲ ಸಹ ಚೆಂದಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಪ್ರಾಕ್ಟೀಸ್ ಟೀಚಿಂಗಿಗೆ ಅಂತ ಕಳಿಸಿದ್ರು 1 ಮಂತ್. ಇವನ್ ಅಲ್ಲೂ ಸಹ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಓವರಾಲ್ ನಾನೇನು ಹೇಳೋದಂದರೆ, ಯಾರು ಈಗ ಲೈಕ್ ಟೀಚಿಂಗ್ ಫೀಲ್ಡ್ಗೆ ಎಂಟ್ರಿ ಆಗಲಿಕ್ಕೆ ಆಪ್ಷನ್ಸ್ ಬೇರೆ ಇರಲ್ಲ. ಲೈಕ್ ಈಗ B.Ed ಏನೋ ಮಾಡಿರಲ್ಲ, DMEd ಇಸ್ ದ ಬೆಸ್ಟ್ ಕೋರ್ಸ್. ನೀವು ಇಲ್ಲಿ ಜಾಯ್ನ್ ಆಗಿ ಕೆರಿಯರಲ್ಲಿ ತುಂಬ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮೇಡಮ್. ನನ್ನ ಹೆಸರು ಜನಿತಾ. ನಾನು 2024-25ನ DMEd ವಿದ್ಯಾರ್ಥಿನಿ. ನಾನು ಇಲ್ಲಿ ತುಂಬ ಕಲ್ತಿದ್ದೇನೆ. ನಾನು ಬಿಕಾಮ್ ಆಗಿ ಮನೆಯಲ್ಲಿ 5 ಇಯರ್ ಮನೆಯಲ್ಲೇ ಇದ್ದೆ. ನನಗೆ ಈ ಜ್ಞಾನದೀಪ ಅನ್ನೋದು ನನ್ನ ಲೈಫಲ್ಲಿ ದಾರಿ ದೀಪವಾಗಿದೆ. ಮಕ್ಕಳ ಜೊತೆ ಹೇಗಿರಬೇಕು, ಹೇಗೆ ಮಕ್ಕಳನ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೂ ನನಗೆ ಮೇಯ್ನ್ ನನಗೆ ತಾಳ್ಮೆ ಇರಲಿಲ್ಲ. ಆ ತಾಳ್ಮೆ ಬಂದಿದ್ದು ಈ ಕೋರ್ಸಿಂದ. ನಾನು ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ. ಅಯ್ಯಯ್ಯೋ ಅಪ್ಪಪ್ಪೋ ನನ್ನ ಕಾಲಿಗೆ ಚೇಲೋ ಖಚಿತಪ್ಪೋ. ಅಯ್ಯಯ್ಯೋ ಅಪ್ಪಪ್ಪೋ ನನ್ನ ಕಾಲಿಗೆ ಚೇಲೋ ಖಚಿತಪ್ಪೋ. ಅಡಿಗೆಯ ಈ ಮೂಲೆ ಗೌಡರ ಮನೆ ಮುಂದೆ, ಆ ಮೂಲೆ ಈ ಮೂಲೆ ಗೌಡರ
ಚೇಲೊಂದು ಕಚ್ಚಿತಪ್ಪು ಗೌಡರ ಮನೆ ಮುಂದೆ ನನ್ನ ಕಾಲಿಗೆ ಚೇಲು ಕಚ್ಚಿತಪ್ಪು ಅಯ್ಯಯ್ಯೋ ಅಪ್ಪಪ್ಪು ನನ್ನ ಕಾಲಿಗೆ ಚೇಲು ಕಚ್ಚಿತಪ್ಪು ಅಯ್ಯಯ್ಯೋ ಅಪ್ಪಪ್ಪು ನನ್ನ ಕಾಲಿಗೆ ಚೇಲು ಕಚ್ಚಿತಪ್ಪು ಅಡಿಕೆಯ ಹೆಕ್ಕಲು ತೋಟಕ್ಕೆ ಹೋಗಿದ್ದೆ ಅಡಿಕೆಯ ಹೆಕ್ಕಲು ತೋಟಕ್ಕೆ ಹೋಗಿದ್ದೆ ಅಡಿಕೆಯ ಹೆಕ್ಕುತ್ತಾ ಬುಟ್ಟಿಗೆ ಹಾಕ್ತಿದ್ದೆ ಅಡಿಕೆಯ ಹೆಕ್ಕುತ್ತಾ ಬುಟ್ಟಿಗೆ ಹಾಕ್ತಿದ್ದೆ ಬುಟ್ಟಿಯ ಚೇಳೊಂದು ನನ್ನ ಕೈಗೆ ಕಚ್ಚಿತಪ್ಪು ಬುಟ್ಟಿಯ ಚೇಳೊಂದು ನನ್ನ ಕೈಗೆ ಕಚ್ಚಿತಪ್ಪು ಅಯ್ಯಯ್ಯೋ ಅಪ್ಪಪ್ಪು ನನ್ನ ಕಾಲಿಗೆ ಚೇಳು ಕಚ್ಚಿತಪ್ಪು ಅಯ್ಯಯ್ಯೋ ಅಪ್ಪಪ್ಪು ನನ್ನ ಕಾಲಿಗೆ ಚೇಳು ಕಚ್ಚಿತಪ್ಪು ಹೂವನ್ನು ಕೊಯ್ಯಲು ತೋಟಕ್ಕೆ ಹೋಗಿದ್ದೆ ಹೂವನ್ನು ಕೊಯ್ಯಲು ತೋಟಕ್ಕೆ ಹೋಗಿದ್ದೆ ಹೂವನ್ನು ಕೊಯ್ಯುತ್ತಾ ಬುಟ್ಟಿಗೆ ಹಾಕುತ್ತಿದ್ದೆ ಹೂವನ್ನು ಕೊಯ್ಯುತ್ತಾ ಬುಟ್ಟಿಗೆ ಹಾಕ್ತಿದ್ದೆ ಬುಟ್ಟಿಯ ಚೇಳೊಂದು ಕೈಗೆ ಕಚ್ಚಿತಪ್ಪು ಬುಟ್ಟಿಯ ಚೇಳೊಂದು ಕೈಗೆ ಕಚ್ಚಿತಪ್ಪು ಅಯ್ಯಯ್ಯೋ ಅಪ್ಪಪ್ಪು ನನ್ನ ಕಾಲಿಗೆ ಚೇಳು ಕಚ್ಚಿತಪ್ಪು ಅಯ್ಯಯ್ಯೋ ಅಪ್ಪಪ್ಪು ನನ್ನ ಕಾಲಿಗೆ ಚೇಳು ಕಚ್ಚಿತಪ್ಪು. ಈ ಜ್ಞಾನದೀಪ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಮತ್ತೊಂದು ಮೊಂಟೆಸರಿ ಬ್ಯಾಚಿನೊಂದಿಗೆ ನಾವಿದ್ದೇವೆ. ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ಇಲ್ಲಿಂದ ನಿರ್ಗಮನಗೊಂಡು ಎಲ್ಲರೂ ಕೂಡ ಈಗ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನರ್ಸರಿ ಟೀಚರ್ಗಳಾಗಿ. ಹೇಳಿ ಮೇಡಮ್, ಹೆಸರು? ಮೇಘನಾ, ಗ್ರೀಷ್ಮ, ಹರ್ಷಿತಾ, ಶಾಹಿನಾ, ರಚನಾ, ಪೂರ್ಣಿಮಾ, ಕಾಂಚನ, ಮೀರಾ, ತೌಸಿರಾ, ರಕ್ಷಿತಾ. 2 ವರ್ಷದ ಹಿಂದೆ ಇಲ್ಲಿ ಶಿಕ್ಷಣವನ್ನು ಪಡೆದ್ರಿ, ಈಗ ನೀವು ಕೂಡ ನಿಮ್ಮ ಕೆರಿಯರನ್ನು ಬಿಲ್ಡಪ್ ಮಾಡ್ತಾ ಇದ್ದೀರಿ. ಏನು ಅನುಭವ ಪೂರ್ಣಿಮಾ? ಸರ್, ತುಂಬ ಖುಷಿ ಆಗ್ತಾ ಇದೆ. ಜ್ಞಾನದೀಪ ಸಂಸ್ಥೆಯಲ್ಲಿ ಇಂಥದ್ದೊಂದು ಮೊಂಟೆಸರಿ ತರಬೇತಿ ಇದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೇವೆ. ಇಲ್ಲಿ ತುಂಬ ವಿಷಯಗಳನ್ನು ಕಲಿಸಿಕೊಡ್ತಾರೆ. ರಂಗ ಚಟುವಟಿಕೆ ಆಗಿರ್ಬೋದು, ವ್ಯಕ್ತಿತ್ವ ವಿಕಸನ ಪ್ರೋಗ್ರಾಮ್ ಅಂಥದ್ದನ್ನೆಲ್ಲ ಇಲ್ಲಿ ಕಲಿಸಿಕೊಡ್ತಾರೆ. ಮತ್ತು ಒಂದು ಶಾಲೆಗೆ ಹೋದಾಗ ನಾವು ಯಾವ ರೀತಿ ಮಕ್ಕಳೊಡನೆ ಮಕ್ಕಳಾಗಿರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಚೆನ್ನಾಗಿ ಆ್ಯಕ್ಷನ್ ಸಾಂಗ್ ಮುಖಾಂತರ ಮಕ್ಕಳನ್ನು ಇದು ಮಾಡಬೇಕು. ಆಮೇಲೆ ನಲಿಕಲಿ ಸಿಸ್ಟಮ್ಗೆಲ್ಲ ತುಂಬ ಯೂಸ್ ಆಗ್ತದೆ. ಥ್ಯಾಂಕ್ ಯು ಸರ್. ಓಕೆ. ಅಜ್ಜಿ ಬರುವಲಟ್ಟಿಗೆ ಅಜ್ಜಿ ಬರುವಲಟ್ಟಿಗೆ ಕಾಲೆರಡು ಸೊಟ್ಟಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವಲಟ್ಟಿಗೆ ಅಜ್ಜಿ ಬರುವಲಟ್ಟಿಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವಲಟ್ಟಿಗೆ ಅಜ್ಜಿ ಬರುವಲಟ್ಟಿಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಕಟ್ಟೆ ಮೇಲೆ ಕೂರಲು ಕಟ್ಟೆ ಮೇಲೆ ಕೂರಲು ಎಲೆ ಅಡಿಕೆ ಕುಟ್ಟಲು ಎಲೆ ಅಡಿಕೆ ಕುಟ್ಟಲು ತರುವಳೊಂದು ಬಟ್ಟಲು ತರುವಳೊಂದು ಬಟ್ಟಲು ಅಜ್ಜಿ ಬರುವಲಟ್ಟಿಗೆ ಅಜ್ಜಿ ಬರುವಲಟ್ಟಿಗೆ ಕಾಲೆರಡು ಸೊಟ್ಟಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜ ಬಂದು ಕುಂತರೆ ಅಜ್ಜ ಬಂದು ಕುಂತರೆ ಅಜ್ಜಿ ನೋಡಿ ನಕ್ಕರೆ ಅಜ್ಜಿ ನೋಡಿ ನಕ್ಕರೆ ಅಜ್ಜಗೇನು ತೊಂದರೆ ಅಜ್ಜಗೇನು ತೊಂದರೆ ಅಜ್ಜಗೇನು ತೊಂದರೆ. ಸರ್, ನನ್ನ ಹೆಸರು ರಚನಾ ಅಂತ. ಈಗ ನಾನು ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕಾಣಿಯೂರಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಸೊ ನಾನು ಇಲ್ಲಿಗೆ ರೆಫರ್ ಮಾಡಿದ್ದು ನನ್ನ ಸವಿತಾ ಮ್ಯಾಮ್ ಅಂತ ಹೇಳಿ, ಹೀಗಿದೆ ಹೋಗಿ ಅಂತ. ಬಟ್ ಇದರ ಬಗ್ಗೆ ನಾವು ಮೊದಲೇ ತಿಳ್ಕೊಂಡಿದ್ವಿ, ಆದರೆ ಇದರೊಳಗೆ ಅಷ್ಟೊಂದು ನಮಗೆ ತಿಳ್ಕೊಳ್ಳುವಂಥದ್ದು ಸುಮಾರಷ್ಟಿದೆ ಅಂತ ಹೇಳುವಂಥದ್ದು ಏನು ಗೊತ್ತಿರಲಿಲ್ಲ. ಬಟ್ ನನಗೀಗ ಎಷ್ಟು ಹೆಲ್ಪ್ಫುಲ್ ಅಂತ ಹೇಳಿದರೆ, ಒಂದು ನನ್ನ ಮಗಳಿಗೋಸ್ಕರ ಬಂದೆ ಸರ್. ಅವಳು ಯಾವಾಗಲೂ ಹೇಳೋಳು, ಎಲ್ಲ ಅಮ್ಮಂದಿರು ಸ್ಕೂಲಿಗೆ ಬರ್ತಾರೆ, ನೀನೊಬ್ರು ಬರೋದಿಲ್ಲ ಅಂತ. ಸೊ ನಾನು ಹೋದ್ದು ಸ್ಟಾಫ್ ವರ್ಕಿಗೆ ಅಂತೇಳಿ. ಬಟ್ ನನ್ನ ಲೈಫ್ ಚೇಂಜ್ ಆದ್ದು ಜ್ಞಾನದೀಪ ಶಿಕ್ಷಣ
ಶಿಕ್ಷಣ ಸಂಸ್ಥೆಯಿಂದ ಸರ್ ಮತ್ತು ಮ್ಯಾಮ್ ಗೀತಾ ಮ್ಯಾಮ್ ಮತ್ತು ನಮ್ಮ ಸರ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಎಲ್ಲ ಇಲ್ಲಿ ಬರುವಂತಹ ಇನ್ನು ಮುಂದೆಯೂ ಆಗಿರ್ಬೋದು, ಇನ್ನು ಹಿಂದೆಯೂ ಆಗಿರ್ಬೋದು ಎಲ್ಲ ವಿಷಯಗಳಲ್ಲಿ. ಇನ್ನೊಂದು ನನಗೇನು ಹೆಲ್ಪ್ ಆಯಿತು ಅಂತ ಹೇಳಿದರೆ, ನಾನೀಗ ಸ್ಕೂಲಿಗೆ ಹೋದೆ, ನರ್ಸರಿ ಟೀಚರ್ ಆಗಿದ್ದು ಅದು ಓಕೆ ಸರ್. ಬಟ್ ಅಲ್ಲ, ನನಗೆ ಇನ್ನೊಂದು ಏನು ಹೆಲ್ಪ್ ಆಯಿತು ಅಂತ ಹೇಳಿದರೆ, ಸ್ಕೌಟ್ ಗೈಡ್ಗೆ ನನ್ನನ್ನು ಜಾಯಿನ್ ಮಾಡಿದರು. ಸೊ ಅದು ಕೂಡ ದೂಡಿ ಬಿಟ್ಟಾಗೆ ಬಿಟ್ಟರು. ನಾನೇನು ನನ್ನ ಒಂದು ಸ್ವ ಇಚ್ಛೆಯಿಂದ ಹೋದಲ್ಲ, ಬಟ್ ಅದು ಹೋದ ಮೇಲೆ ಅದು ನಮಗೆ ಗೊತ್ತಾಗುವಂಥದ್ದು ಅಲ್ಲಿ ಏನಿದೆ ಅಂತ ಹೇಳಿ. ಇವತ್ತು ಒಂದು ಒಳ್ಳೆ ಮಟ್ಟದಲ್ಲಿ ನಾನು ಇದ್ದೇನೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಿಂದ ಹೇಳ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. Hi children, hello children, hi children, hello children. Lucky number 1, 1 is sun, sannalaka, 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 sun. Hi children, hello children, hi children, hello children. Lucky number 2, 2 is shoe. Shualaka, 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 shoe. Hi children, hello children, hi children, hello children. Lucky number 3, 3 is tree. Treealaka, 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 tree. Hi children, hello children, hi children, hello children. Lucky number 4, 4 is floor. Floralaka, 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 floor. Hi children, hello children, hi children, hello children. Lucky number 5, 5 is fly. Flyalaka, 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 fly. Hi children, hello children, hi children, hello children. Lucky number 6, 6 is weeks. Vixalaka, 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 weeks. Hi children, hello children, hi children, hello children. Lucky number 7, 7 is heaven. Heavenalaka, 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 heaven. Hi children, hello children, hi children, hello children. Lucky number 8, 8 is wait. Waitalaka, 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 wait. Hi children, hello children, hi children, hello children. Lucky number 9, 9 is 5. Finalaka, 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 fine. Hi children, hello children, hi children, hello children. Lucky number 10, 10 is hen. Hennalaka, 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 hen. Hi children, hello children, hi children, hello children. Lucky number 0, 0 is hero. I am a hero. ಈ ಜನದೀಪ ಶಿಕ್ಷಣ ಸಂಸ್ಥೆಯಲ್ಲಿ ಈ ವರ್ಷ ಮೊಂಟೆಸರಿ ಶಿಕ್ಷಣವನ್ನು ಪಡಿತಾ ಇರುವಂತಹ ಪ್ರಶಿಕ್ಷಣಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪರಿಚಯ ಮಾಡಿಕೊಳ್ಳೋಣ, ಅವರ ಅಭಿಪ್ರಾಯಗಳನ್ನು ಕೂಡ ಕೇಳೋಣ. ರೇಷ್ಮಾ, ಅಖಿಲ, ಆದರ್ಶಿನಿ, ದಿವ್ಯ, ಪವಿತ್ರ, ನದಿಯಾ, ಚಿತ್ರ, ಶುಭಲತಾ, ಅಸ್ನಾಜಿಯಾ, ಸಾಬೀರಾ. ಓಕೆ, ಯಾವ ಉದ್ದೇಶಕ್ಕೆ ಇದನ್ನು ಆಯ್ಕೆ ಮಾಡಿಕೊಂಡ್ರಿ? ನಾನಂದರೆ ಇದು ಏನಾದರೂ ಕಲಿಬೇಕು, ಮಕ್ಕಳಿಗೆ ಏನಾದರೂ ಕಲಿಸಬೇಕು. ಎಲ್ಲ ಇಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಯಾಗಿದೆ, ಎಲ್ಲ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ನೀಡ್ತಾರೆ. ಈಗ ನಾವು ಕಲಿಯೋದ್ರಲ್ಲಿ ಆಗಿರ್ಬೋದು, ಮಕ್ಕಳಿಗೆ ನೀಡುವಂಥ ಕೆಲವೊಂದು ಚಟುವಟಿಕೆಗಳು, ಕ್ರಾಫ್ಟ್, ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ. ನಮಗೂ ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಳ್ಳೆಯ ವಿದ್ಯಾಸಂಸ್ಥೆ ಹೇಳಿ. ಇಲ್ಲಿ ತುಂಬ ಹೇಳಿಕೊಡ್ತಿದ್ದಾರೆ, ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಉಂಟು. ಮುಂದೆ ನಾವು ಇದರಿಂದ ತುಂಬ ಕಲೀಲಿಕ್ಕಿದ್ದೇವೆ, ಕ್ರಾಫ್ಟ್ ವರ್ಕ್, ಮತ್ತು ಇನ್ನೂ ನಮಗೆ ತುಂಬ ಕಲೀಲಿಕ್ಕೆ ಉಂಟು. ಇದರಲ್ಲಿ ಮಕ್ಕಳಿಗೂ ಸಹ ನಾವು ಇದರಿಂದ ನಮ್ಮ ಮಕ್ಕಳಿಗೂ ಕೂಡ ನಮಗೆ ತುಂಬ ಕಲಿಸಲಿಕ್ಕೆ ಹೇಳಿಕೊಡ್ಬೋದು. ಮತ್ತು ನಮಗೆ ಡ್ರಾಯಿಂಗಲ್ಲಿ ಎಲ್ಲದರಲ್ಲಿ ನಮಗೆ ಇನ್ವಾಲ್ವ್ ಆಗ್ತಿದ್ದೇವೆ, ನಾವು ಇನ್ನೂ ಇಂಪ್ರೂವ್ ಆಗ್ತೇವೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬ ಕಲಿಸ್ತಾರೆ, ತುಂಬ ಒಳ್ಳೆಯ ವಿಷಯಗಳನ್ನೆಲ್ಲ ಕಲಿಸ್ತಾರೆ. ಕ್ರಾಫ್ಟ್ ವರ್ಕ್ ಮತ್ತು ಡ್ರಾಯಿಂಗ್, ಅದು ತುಂಬ ವರ್ಕ್, ರೈಮ್ಸ್ ಎಲ್ಲವನ್ನು ಸೇರಿಸಿ ಕಲಿಸ್ತಾರೆ. ತುಂಬ
ಓಕೆ, ಹೆಸರು? ತೇಜಸ್ವಿನಿ, ಗೌತಮಿ, ಮಾಹಿನಿ, ಹಂಸಿನ, ಶ್ರೀಲತಾ, ವಿದ್ಯಶ್ರೀ, ತನುಶ್ರೀ, ರಚನಾ, ಪೂಜಶ್ರೀ, ಪ್ರತೀಕ್ಷಾ. ಹೇಳಿ, ತಾವು ಯಾವ ಉದ್ದೇಶಕ್ಕೆ ಈ ಒಂದು ಶಿಕ್ಷಣವನ್ನು ಆಯ್ದುಕೊಂಡ್ರಿ, ಏನು ಆಸಕ್ತಿಯಿಂದ? ನಾವು ಮಹಿಳೆಯರು ಮುಂದೆ ಬರಲೇಬೇಕು. ಆಮೇಲೆ ಇನ್ನೂ ಮುಂದೆ ಬರುವವರನ್ನು ನಾವು ನೋಡಿಕೊಳ್ಬೇಕು. ಶಿಕ್ಷಕರಿ ಅಂದರೆ ಅದಕ್ಕೆ ತುಂಬ ಗೌರವ ಇರ್ತದೆ, ಬೇರೆ ಕೆಲಸದ ಆ ರೀತಿ ಅಲ್ಲ. ಈ ಜ್ಞಾನದೀಪ ಶಿಕ್ಷಣ ಸಂಸ್ಥೆ ತುಂಬಾ ಹೆಸರುವಾಸಿ, ಬೇರೆ ಶಿಕ್ಷಣ ಸಂಸ್ಥೆಗಿಂತ ತುಂಬಾ ಮುಂದೆ ಇದೆ. ಇಲ್ಲಿ ಹೇಳಿಕೊಡುವ ರೀತಿ ಬೇರೆ ಸಂಸ್ಥೆಯಲ್ಲಿ ಎಲ್ಲೂ ನಾನು ಕಂಡು ಬಂದಿಲ್ಲ. ಎಲ್ಲನೂ ಸ್ಪೋಕನ್ ಇಂಗ್ಲೀಷ್ ಆಗಲಿ, ಯಾವ ಸಬ್ಜೆಕ್ಟ್ ಆಗಲಿ, ಟೀಚರ್ಸ್ನವರಾಗಲಿ, ಯಾರೇ ಆಗಲಿ ತುಂಬಾ ಅಂದರೆ ನಾವು ಮುಂದೆ ಬರಬೇಕು ಅಂತ ಹೇಳಿ ತುಂಬಾ ಹುರಿ ತುಂಬಿಸ್ತಾರೆ. ತುಂಬ ಖುಷಿ ಆಗ್ತದೆ, ಯಾಕೆಂದರೆ ನಾವಿಲ್ಲಿ ಕಲಿತ್ರೆ ಮುಂದೆ ನಮಗೆ ಅದು ಎಂತ ಮುಂದೆ ಹೋದ ಸ್ಕೂಲ್ಗಳಲ್ಲಿ ನಮಗೆ ಅದು ಕಂಟಿನ್ಯೂ ಆಗ್ತದೆ. ಹಾಗೆ ಖುಷಿ ಆಗ್ತದೆ. ವೃತ್ತಿ ಜೀವನದಲ್ಲಿ ಶ್ರೇಷ್ಠವಾದ ವೃತ್ತಿ ಅಂದರೆ ಶಿಕ್ಷಕಿಯ ಟೀಚರ್ಸ್ ಅವರ ವೃತ್ತಿ ಅಂತ ಹೇಳ್ಬೋದು. ಅಂದರೆ ನಾವು ಕಲಿತು ಮಕ್ಕಳಿಗೆ ಇನ್ನಷ್ಟು ಕಲಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವು ಈ ಸಂಸ್ಥೆಗೆ ಬಂದು ನಾವು ಕಲಿತು ಅದೇ ಮಕ್ಕಳಿಗೆ ಮುಂದೆ ಅವರ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಟೀಚ್ ಮಾಡಲಿಕ್ಕೆ ಹೋಗ್ತೇವೆ ಅಂದರೆ ಅದೇ ಒಂದು ಹೆಮ್ಮೆಯ ಕೆಲಸವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Making melodies in my heart, making melodies in my heart, making melodies in my heart for the King of Kings, Tamsin. Making melodies in my heart, making melodies in my heart, making melodies in my heart for the King of Kings, Tamsin, elbows up. Making melodies in my heart, making melodies in my heart, making melodies in my heart for the King of Kings, Tamsin, elbows up, knees bent. Making melodies in my heart, making melodies in my heart, making melodies in my heart for the King of Kings, Tamsin, elbows up, knees bent, feet apart. Making melodies in my heart, making melodies in my heart, making melodies in my heart for the King of Kings, Tamsin, elbows up, knees bent, feet apart, head bent. Making melodies in my heart, making melodies in my heart, making melodies in my heart for the King of Kings, Tamsin, elbows up, knees bent, feet apart, head bent, turn around. Making melodies in my heart, making melodies in my heart, making melodies in my heart for the King of Kings, Tamsin, elbows up, knees bent, feet apart, head bent, turn around, sit down. 19 ವರ್ಷಗಳ ಹಿಂದೆ ಈ ಬೆಳ್ಳಾರಿಯ ಗ್ರಾಮೀಣ ಪ್ರದೇಶದಲ್ಲಿ ಆರಂಭಗೊಂಡಿರುವಂಥ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಜ್ಞಾನದೀಪ ಸಂಸ್ಥೆ ಇದು. ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಹೊಸ ಸ್ವರೂಪವನ್ನು ನೀಡುವಂಥ ಒಂದು ಕನಸಿನೊಂದಿಗೆ ಹುಟ್ಟಿಕೊಂಡ ಸಂಸ್ಥೆ. ಆ ಬಳಿಕ ಅನೇಕ ಬೇರೆ ತರಬೇತಿಗಳನ್ನು ಕೂಡ ಆಯೋಜನೆಗೊಂಡಿತ್ತು. ಅದರಲ್ಲಿ ಏನು ಮೊಂಟೆಸರಿ ಶಿಕ್ಷಣ ಕೂಡ ಒಂದು. ಈಗ ನಮ್ಮೊಂದಿಗೆ ಈ ಸಂಸ್ಥೆಯ ಮುಖ್ಯಸ್ಥರು, ಸಂಚಾಲಕರು ಎಲ್ಲವೂ ಕೂಡ ಆಗಿರುವಂಥ ಉಮೇಶ್ ಮಣಿಕಾರ ಅವರಿದ್ದಾರೆ. ಈ ಕ್ಷೇತ್ರದಲ್ಲಿ ಒಂದು ಮೌನ ಸಾಧನೆಯನ್ನು ಮಾಡ್ತಾ ಇರುವಂಥ ಯುವಕ ಉಮೇಶ್ ಮಣಿಕಾರ ಅವರೇ, ನಮಸ್ತೆ. 19 ವರ್ಷದಿಂದ ನಡೀತಾ ಇದೆ, ಬಹುಶಃ 2 ದಶಕಕ್ಕೆ ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ತರಬೇತಿ ಶಿಬಿರಗಳನ್ನು ಕೂಡ ನೀವು ತರಬೇತಿನ ಆಯೋಜನೆ ಮಾಡ್ತಾ ಇದ್ದೀರಿ. ಈ ಮೊಂಟೆಸರಿ ಶಿಕ್ಷಣದ ಬಗ್ಗೆ, ತರಬೇತಿಯ ಬಗ್ಗೆ ಹೇಳುವುದಾದರೆ? ಮಗುವಿಗೆ ಗುರುತಿಸಿ ಕಲಿಯುವುದನ್ನು ಯಾವ ರೀತಿ ಕಲಿಸಿಕೊಡ್ಬೋದು ಅನ್ನೋದರ ಬಗ್ಗೆ ಮೊಂಟೆಸರಿ ವಿಧಾನದಲ್ಲಿ ನಾವು ಹೇಳಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು 8 ವರ್ಷದ ಹಿಂದೆ ಆರಂಭ ಮಾಡುವಾಗ ಒಂದು 10 ವಿದ್ಯಾರ್ಥಿಗಳಿಂದ ಆರಂಭ ಆಯಿತು. 10 ವಿದ್ಯಾರ್ಥಿಗಳು ಕೂಡ ಜಾಬನ್ನು ತಗೊಂಡ್ರು. ಆಮೇಲೆ ನಾವು ಅದನ್ನು ಕಂಟಿನ್ಯೂ ಮಾಡಿಕೊಂಡು
ಭಾರತ್ ಸೇವಕ್ ಸಮಾಜದ ಮುಖಾಂತರ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಈಗ 9ನೇ ವರ್ಷದ ಬ್ಯಾಚ್ ನಡೀತಾ ಇದೆ. ಅಂದರೆ ಇಲ್ಲಿ ಟೀಚರ್ಸ್ಗಳನ್ನು ಮೇಯ್ನಾಗಿ ನಾವು ಸ್ಕಿಲ್ ಟೀಚರನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 9:30 ಅವರಿಗೆ ಕ್ಲಾಸ್ ಸ್ಟಾರ್ಟ್ ಆದರೆ ಮಧ್ಯಾಹ್ನ 1 ಗಂಟೆವರೆಗೆ ಅವರಿಗೆ ತರಗತಿಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳಿರ್ತದೆ. ಮಧ್ಯಾಹ್ನ ಮೇಲೆ ಎಲ್ಲ ಪ್ರಾಕ್ಟಿಕಲ್ ಕ್ಲಾಸಸನ್ನು ಮಾಡ್ತಾ ಇದ್ದೇವೆ. ಪ್ರತಿ ವಿದ್ಯಾರ್ಥಿ ಶಿಕ್ಷಕಿಯು ಕೂಡ ಅವರು ಮುಂದೆ ಟೀಚರ್ ಆಗಿ ಹೋದಂಥ ಸ್ಕೂಲಲ್ಲಿ ಅವರಿಗೆ ಮೊಂಟೆಸರಿ ವಿಧಾನದಲ್ಲಿ ಯಾವ ರೀತಿ ಮಕ್ಕಳನ್ನು ತಯಾರು ಮಾಡಬೇಕು ಅನ್ನೋದು ವಿಧಾನದಲ್ಲಿ ನಾವು ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ತರಬೇತಿ ಪಡೆದಂಥ ಎಲ್ಲ ಬ್ಯಾಚಲ್ಲಿ ಕೂಡ ಈಗ ನಮಗೆ 100% ರಿಸಲ್ಟ್ ಬಂದಿದೆ. ಅದೇ ರೀತಿ ಕಳೆದ ವರ್ಷ ನಮಗೆ 100% ಜಾಬ್ ಕೂಡ ಆಗಿದೆ ಎಲ್ಲರಿಗೂ ಕೂಡ. ಪ್ರತಿಯೊಬ್ಬರು ಕೂಡ ಇಲ್ಲಿ ಕಲಿತಂಥ ವಿದ್ಯಾರ್ಥಿ ಶಿಕ್ಷಕರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸೋರ ಜೊತೆಗೆ ಮುಂದೆ ಹೋದಂಥ ಸ್ಕೂಲಲ್ಲಿ ಕೂಡ ಅವರು ಉತ್ತಮವಾಗಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಮತ್ತು ಅವರು ಅಲ್ಲಿರುವಂಥ ಸ್ಕೂಲಿಗೆ ಕೂಡ ಒಂದು ಆಸ್ತಿಯಾಗಿ ಬೆಳೀತಾ ಇದ್ದಾರೆ ಅನ್ನುವಂಥದ್ದು ನಮಗೆ ತುಂಬ ಸಂತೋಷ ವಿಚಾರವಾಗಿದೆ. ಎಸ್, ಭಾರತ್ ಸೇವಕ್ ಸಮಾಜದ ಈ ಒಂದು ಯೋಜನೆಯ ಸಂಯೋಜಕರಾಗಿರುವಂಥ ರಘುಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಹೇಳಿ ಸರ್. ಭಾರತ್ ಸೇವಕ್ ಸಮಾಜಿನ ಒಂದು ಪ್ರತಿಷ್ಠಿತ ಸಂಸ್ಥೆ ಇದೊಂದು ಯಾವುದು ಅಂದರೆ ಜ್ಞಾನದೀಪ ವಿದ್ಯಾಸಂಸ್ಥೆ. ಈಗ ಇವರು ಕಳೆದ 9 ವರ್ಷಗಳಿಂದ ನಮ್ಮ ಭಾರತ್ ಸೇವಕ್ ಸಮಾಜಿನ ಅಫಿಲಿಯೇಷನ್ ತಕ್ಕೊಂಡಿದ್ದಾರೆ. ಇಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಈ ಒಂದು ಕೋರ್ಸನ್ನು ನಡೆಸ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ನಾಲೆಜನ್ನು ಕೊಟ್ಟು ಸ್ಕಿಲ್ಲನ್ನು ಕೊಟ್ಟು ಅವರು ಒಂದು ಉತ್ತಮ ಸಂಸ್ಥೆಯಾಗಿ ಎಲ್ಲ ಸಂಸ್ಥೆಗಳಿಗೆ ಒಂದು ಮಾದರಿಯಾಗಿ ಅವರು ಈ ಕೋರ್ಸನ್ನು ನಡೆಸ್ತಾ ಇದ್ದಾರೆ. ನಾನು ಹಲವಾರು ವರ್ಷಗಳಿಂದ ಇವರ ಈ ಸಂಸ್ಥೆಗೆ ಭೇಟಿ ಕೊಟ್ಟು ಸಂಸ್ಥೆಯ ಅಭಿವೃದ್ಧಿಯನ್ನು ಪರಿಶೀಲನೆ ಮಾಡ್ತಾ ಇದ್ದೇನೆ. ಈಗ ನನಗೆ ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯ ಉಸ್ತುವಾರಿ ಇರುವುದು. ಹಾಗೆ ನಮ್ಮ ಈ ಕರ್ನಾಟಕದ ಎಲ್ಲ ಸಂಸ್ಥೆಗಳಿಗೆ ಹೋಲಿಸಿದಾಗ ಇವರು ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಇನ್ನೂ ಹೀಗೆ ಈ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ, ಒಳ್ಳೆಯ ಒಂದು ಮಕ್ಕಳು ಬಂದು ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೀಲಿ, ಇನ್ನೂ ಕೂಡ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಉದ್ಯೋಗದ ಅವಕಾಶವನ್ನು ಮಾಡಿಕೊಡಲಿ ಅಂತ ನನ್ನ ಹಾರೈಕೆ. ಈ ಭಾರತ್ ಸೇವಕ್ ಸಮಾಜ ಅಂದರೆ 1952ರಲ್ಲಿ ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು ಆರಂಭಿಸಿದ ಒಂದು ಸಂಸ್ಥೆ. ಅದರ ಉದ್ದೇಶ ಏನೆಂದರೆ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂತಹ ತರಬೇತಿ ಕೊಡುವುದು ಮತ್ತು ತರಬೇತಿ ಆದ ನಂತರ ಸರ್ಟಿಫಿಕೇಟ್ನ ಒಂದು ವ್ಯವಸ್ಥೆ ಮಾಡೋದು. ಈಗ ಭಾರತ್ ಸೇವಕ್ ಸಮಾಜ ಎಲ್ಲ ಕಲಿತ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ ಮಾಡ್ತದೆ. ಅವರ ಕಲಿಕೆಯ ಪೂರ್ಣ ರೂಪ ಪಡೆದ ನಂತರ ಭಾರತ್ ಸೇವಕ್ ಸಮಾಜ ಸರ್ಟಿಫಿಕೇಟ್ ವಿತರಿಸ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಅನೇಕರ ಪಾಲಿಗೆ, ನೂರಾರು ಮಂದಿಯ ಪಾಲಿಗೆ ನಿಜವಾಗಿಯೂ ಜ್ಞಾನದ ದೀಪವನ್ನು ಬೆಳಗಿಸ್ತಾ ಅವರ ಬದುಕಿಗೆ ಕೂಡ ದೀಪವನ್ನು ಬೆಳಗಿಸ್ತಾ ಇರುವಂಥ ಈ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ಏನು ಮೊಂಟೆಸರಿ ಶಿಕ್ಷಣವನ್ನು ಪಡೆದು ಇವತ್ತು ವೃತ್ತಿ ಬದುಕನ್ನು ಕೂಡ ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇರುವಂತಹ ಹಲವು ಮಂದಿಯ ಅಭಿಪ್ರಾಯಗಳನ್ನು ಕೇಳಿದ್ದೀರಿ. ಅದೇ ರೀತಿಯಲ್ಲಿ ಇನ್ನಷ್ಟು ಮಂದಿ ಈ ಕ್ಷೇತ್ರಕ್ಕೆ, ಈ ಒಂದು ವೃತ್ತಿಗೆ ಬರುವಂಥವರ ಅಭಿಪ್ರಾಯಗಳನ್ನು ಕೂಡ ಕೇಳಿದ್ದೀರಿ. ಬೆಳ್ಳಾರಿಯ ಈ ಜ್ಞಾನದೀಪ ವಿದ್ಯಾಸಂಸ್ಥೆಯಿಂದ, ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯಕರ ಸುದ್ದಿ ನ್ಯೂಸ್ ಸುಳ್ಯ. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೆಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, ಎಕ್ಸೆಲ್, ಡಬಲ್ ಎಕ್ಸೆಲ್, ಟ್ರಿಬಲ್ ಎಕ್ಸೆಲ್ ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9868598223. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ.
ರೈತ ಬಾಂಧವರೇ, ಬಿಸಿಲು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.